ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಳಸ ವ್ಯಾಪ್ತಿಗೆ ಬರುವಂತಹ ಕೋಟೆ ಹೊಳೆ ಭದ್ರಾ ನದಿಯ ಸಮೀಪದಲ್ಲಿ ನಾವಿದ್ದೀವಿ. ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರುವಂತ ಒಂದು ಇದು ರಸ್ತೆ ಇದು. ಮತ್ತೆ ಪ್ರವಾಸಿಗರು ಕೂಡ ಇಲ್ಲಿ ಬಂದು ಭದ್ರಾ ನದಿಯ ತಟ ಅಂದ್ರೆ ಒಂದು ಸುಂದರವಾದ ಕ್ಷಣಗಳನ್ನು ಇಲ್ಲಿ ತುಂಬಾ ಹೊತ್ತು ಸಮಯ ಕಳ್ಕೊಳ್ತಾರೆ. ಅದೇ ರೀತಿ ಈ ಭಾಗದಲ್ಲಿ ಅಂದ್ರೆ ಒಂದು 2 ದಿನ ಹಿಂದೆ ಕೂಡ ಕಸದ ರಾಶಿಗಳನ್ನೇ ಒಂದು ಟ್ರ್ಯಾಕ್ಟರ್ ಮೂಲಕ ತಂದು ಇಲ್ಲಿ ಹಾಕಿರುವ ದೃಶ್ಯ ಕೂಡ ನಾನು ನಿಮಗೆ ತೋರಿಸ್ತೀನಿ. ಯಾಕಂತೇಳಿ ನನ್ನ ಬಲಭಾಗದಲ್ಲಿ ಕಾಣುವಂತ ಭದ್ರಾ ನದಿ ಇದು ಎಲ್ಲಾದ್ರೂ ಮಳೆ ಸಂದರ್ಭದಲ್ಲಿ ಕೂಡ ಈ ಭಾಗದಲ್ಲಿ ಅಂದ್ರೆ ನೀರಿನ ಮಟ್ಟ ಏರಿತ್ತಂತ ಹೇಳಿದ್ರೆ ಕಸ ತಗೊಂಡು ಎಲ್ಲ ಕೊಚ್ಕೊಂಡು ಹೋಗುವಂತ ಸ್ಥಿತಿನೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಕಳಸಾ ಭಾಗದ ಜನರು ಕುಡಿಯುವ ನೀರು ಇದು. ಸಾವಿರಾರು ಸಂಖ್ಯೆಯಲ್ಲಿ ಬಂದ ಭಕ್ತರಿಗೂ ಅಷ್ಟೇ, ಜನರಿಗೂ ಅಷ್ಟೇ, ಇದು ಪ್ರವಾಸಿಗರಿಗೂ ಅಷ್ಟೇ, ಪ್ರತಿಯೊಂದಕ್ಕೂ ಕಳಸಾ ಭಾಗಕ್ಕೆ ಇದೊಂದು ನೀರು ಭದ್ರಾ ನದಿಯ ನೀರೇ ಉಪಯೋಗ ಮಾಡ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಪಕ್ಕದಲ್ಲೂ ಕೂಡ ದನಗಳು ಕೂಡ ಇದಾವೆ. ಆ ನಾಯಿಗಳು ದನಗಳು ಎಲ್ಲ ತಿಂದು ಆ ತರ ಒಂದು ಕಸದ ನಿಮಗೆ ಅದು ತೋರಿಸ್ತೀನಿ. ನನ್ನ ಎಡಭಾಗದಲ್ಲಿ ಬನ್ನಿ, ನಾನು ತೋರಿಸ್ತೀನಿ ಯಾವ ತರ ಇದೆ ನೋಡಿ. ಇದು ಯಾಕೆ ಈ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸ್ತಾರೆ ಅಂತ ಗೊತ್ತಿಲ್ಲ. ಯಾರು ಹಾಕಿದ್ದಾರೆ ಅವ್ರ ಬಗ್ಗೆ ಕಠಿಣ ಕ್ರಮ ತಗೋಬೇಕು. ಬಟ್ ನೋಡಿ ಇಲ್ಲಿ ಯಾವ ತರದ ಒಂದು ನನ್ನ ಎಡಭಾಗದಲ್ಲಿ ಕಸದ ರಾಶಿಗಳಿದೆ ನೋಡಿ. ಅಲ್ಲಿ ಬಾಟ್ಲಿ ಹೊಡೆದು ಹಾಕಿದ್ದಾರೆ, ಒಂದ್ ಕಡೆಯಿಂದ ನಾಯಿಗಳಿದಾವೆ, ಈ ದನನೂ ಕೂಡ ಇಲ್ಲಿ ಸ್ಥಳೀಯರೇ ಓಡಿಸ್ತಾ ಇದ್ದಾರೆ ಅಂತ ಒಂದು ಪರಿಸ್ಥಿತಿ ಇದೆ. ಬಾಟ್ಲಿ ಎಲ್ಲ ಬಿಡಿ, ಅದು ಬಿಯರ್ ಬಾಟ್ಲಿ ಎಲ್ಲ ಅದು ಹೋಮ್ ಸ್ಟೇ ಇಂದನೂ ಆಗಿರ್ಬೋದು ಅಥವಾ ಇಲ್ಲಿ ಲಾಡ್ಜ್ಗಳಿಂದನೂ ಆಗಿರ್ಬೋದು. ಯಾಕಂದ್ರೆ ಫುಲ್ ಬಿಸ್ಲೇರಿ ಬಾಟ್ಲಿಗಳೇ ಬಿದ್ದಿದ್ದಾವೆ, ಮತ್ತೆ ಬಿಯರ್ ಬಾಟ್ಲಿಗಳು ಬಿದ್ದಿದ್ದಾವೆ, ಮತ್ತೆ ಮೂಟೆ ಮೂಟೆ ತಂದು ಇಲ್ಲೇ ಸುರಿದಿದ್ದಾರೆ. ಅದು ಯಾವ ತರ ಒಂದು ಅವರಿಗೆ ಮನ್ಸು ಬರುತ್ತಾ ಗೊತ್ತಿಲ್ಲ. ಅಧಿಕಾರಿಗಳು, ಇಲ್ಲಿನ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನು ಕಸ ತೆಗೆಯುವ ಒಂದು ವ್ಯವಸ್ಥೆ ಕೂಡ ಮಾಡ್ಬೇಕಂತೇಳಿ ಇಲ್ಲಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ನಾನು ಕಸದ ಒಂದು ವಿಡಿಯೋ ಕೂಡ ನಾನು ಈ ನಮ್ಮ ವಿಡಿಯೋ ಮುಖಾಂತರ ನಾನು ತೋರಿಸ್ತೀನಿ. ಕಚ್ಚ ಕಚ್ಚ ಹಾಗೆ ಬರ್ತಾರೆ ಎಂತ ದೇವಸ್ಥಾನ ಅಂಚನೆ ಬರ್ತಾರೆ ಹಿಂಚುಗುಂಟು ಮಾತಾಡು ಇಟ್ಕೊಂಡಿದೆ ನೋಡಿ. ಪಂಚಾಯಿತಿಯ ವಾಹನಗಳು ಕೂಡ ಬರ್ತವೆ, ಅದರಲ್ಲಿ ಹಾಕುದಿಲ್ಲ. ಬಟ್ ಇಂಥ ಕಡೆ ಬಂದು ಯಾರೋ ಕಸದ ರಾಶಿಗಳು ಪ್ರತಿಯೊಂದೂ ಅಷ್ಟೇ, ಬಟ್ಟೆ ಇನ್ನು ಇತರ ವಸ್ತುಗಳನ್ನು ತಂದು ಹಾಕಿದ್ದಾರೆ. ಕಳಸ ನಮ್ಮ ಗ್ರಾಮ ವ್ಯಾಪ್ತಿಗೆ ಬರುವಂತಹ ಸೂರ್ಮನೆ ಫಾಲ್ಸ್ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಈ ಫಾಲ್ಸಿಗೆ ಬರ್ತಾರೆ. ಈ ಫಾಲ್ಸ್ ಅಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಫಾಲ್ಸು ತುಂಬಾ ಚೆನ್ನಾಗಿದೆ ಅಂತಾನೆ ಪ್ರವಾಸಿಗರೆಲ್ಲ ಹೇಳ್ತಾರೆ. ಬಟ್ ಅಲ್ಲಿ ಹೋದಾಗ ಗೊತ್ತಾಗೋದು ಅಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಕೂಡ ಇಲ್ಲ. ಟಿಕೆಟಿಗೆ 50 ರೂಪಾಯಿ ಮಾಡ್ತಾರೆ. ಒಂದು ಕಡೆಯಿಂದ ರಸ್ತೆ ಬೇರೆ ಸರಿ ಇಲ್ಲ. ರಸ್ತೆ ನಿನ್ನೆ ಸರಿಪಡಿಸಿದ್ದಾರೆ, ಬಟ್ ಅದು ಹೊಂಡ ಗುಂಡಿಯಲ್ಲಿ ಏನಿಲ್ಲ. ಈಗ ಮಳೆ ಬರ್ತಾನೆ ಇದೆ. ಮಳೆ ಬಂದ ಸಂದರ್ಭದಲ್ಲಿ ಪಾಪ ವಾಹನ ಸವಾರರು ಮತ್ತು ಬೈಕ್ ಸವಾರರ ಒಂದು ಪರದಾಟ ಕೇಳೋದೇ ಬೇಡ ಅಂತ ಒಂದು ಇದಿದೆ. ಬಟ್ ಅಲ್ಲಿ ಒಂದು ಪ್ರವಾಸಿಗರು ಹೇಳೋದು ಒಂದು ಉತ್ತರ ಅಂತ ಹೇಳಿದ್ರೆ, ವಾಶ್ರೂಮ್ ಇಲ್ಲ, ಡ್ರೆಸ್ಸಿಂಗ್ ರೂಮು ಒಂದಿದೆ, ಬಟ್ ಅದು ಎಷ್ಟು ಜನ ಮಾಡ್ಬೋದು ಅದರಲ್ಲಿ ಅಂತ. ಒಂದು 2-3 ಏನಾದ್ರು ಮಾಡಿದ್ರೆ ಡ್ರೆಸ್ಸಿಂಗ್ ರೂಮು ಅದೊಂದು ಉಪಯೋಗ ಆಗುತ್ತೆ. ಮತ್ತೆ ವಾಶ್ರೂಮು ಅಷ್ಟೇ ಅದಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ಸುಂದರವಾದ ಒಂದು ಫಾಲ್ಸ್ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರೋ ಟೈಮಲ್ಲಿ ಇದನ್ನು ಅವರು ಮಾಡ್ಕೊಂಡ್ರೆ ಇನ್ನಷ್ಟು ಒಳ್ಳೇದು. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಹುಚ್ಚುತನ ತೋರಿಸ್ತಾರೆ. ಅಂದ್ರೆ ಪ್ರವಾಸಕ್ಕೆ ಬಂದವರು ಅಲ್ಲಿ ಕುಡ್ದು ಅಲ್ಲೇ ಬಂದು ನೀರಲ್ಲಿ ಆಟ ಆಡೋದು, ಮತ್ತೆ ಕೆಲವೊಂದು ಲೇಡೀಸ್ಗಳಿಗೆ ತೊಂದರೆ ಕೊಡೋದು, ಅದೆಲ್ಲ ಇವತ್ತು ಕೂಡ ನಡೆದಿದೆ, ಮೊನ್ನೆನೂ ಕೂಡ ನಡೆದಿದೆ ಅಂತೆ. ಬಟ್ ಇವತ್ತು ಒಬ್ರು ಬೆಂಗಳೂರು ಮೂಲದ ಒಬ್ರು ಲೇಡಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಈ ತರ ಆಯ್ತು ಸರ್, ನಮಗೆ ತುಂಬಾ ಬೇಜಾರಾಗುತ್ತೆ. ಬಟ್ ಇಲ್ಲಿ ಯಾರು ಗೈಡ್ಗಳಿಲ್ಲ. ಅರಣ್ಯ ಇಲಾಖೆಯವರು ಕೂಡ ಒಂದು ಗೈಡ್ಗಳನ್ನ ಇಲ್ಲಿ ನೇಮಕ ಮಾಡಬೇಕು. ನೋಡಿ, ಈ ತರ ಕುಡ್ದು ಬಂದು ಅಸಭ್ಯವಾಗಿ ತೋರಿಸ್ತಾರೆ. ಎಷ್ಟೋ ಜನ ಬರ್ತಾರೆ, ಸ್ಟೂಡೆಂಟ್ಗಳಾಗ್ಲಿ ಪ್ರತಿಯೊಬ್ರು, ಅವರಿಗೆ ಒಂದು ಸ್ವಲ್ಪ ಈ ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಅಲ್ಲೆಲ್ಲೇ ಬಟ್ಟೆ ಬಿಸಾಡೋದು. ಲೇಡೀಸ್ಗೆ ಸಂಬಂಧಪಟ್ಟ ಎಲ್ಲ ಪ್ರತಿಯೊಂದೂ ವಸ್ತ್ರಗಳು ಅಲ್ಲಿ ಬಿದ್ದಿದೆ, ಅದನ್ನು ಯಾರು ಕ್ಲೀನ್ ಮಾಡಲ್ಲ. ಬಟ್ ಅಲ್ಲಿ ಯಾರು ಇಲ್ಲ, ಅಂದ್ರೆ ಗೈಡ್ ಕೊಡುವಂತ ವ್ಯಕ್ತಿಗಳು ಇಲ್ಲ. ಯಾಕಂದ್ರೆ ಇಲ್ಲಿ ಇರೋದು ಇಬ್ರು, ಒಂದು ಟಿಕೆಟ್ ಕೌಂಟರ್ ಹತ್ರ, ಒಂದು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹತ್ರ. ಅಲ್ಲಿ ಎಲ್ಲಾರು ಟ್ರಾಫಿಕ್ ಜಾಮ್ ಆಯ್ತು ಅಂತ ಹೇಳಿದ್ರೆ ಅವ್ನು ಕೆಳಗಿಂದ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ. ಇನ್ನೋರ್ವನ್ನು ಅಲ್ಲಿಗೆ ನೇಮಕ ಮಾಡಬೇಕು, ಅರಣ್ಯ ಸಮಿತಿಯವರು ಅಷ್ಟೇ, ಅರಣ್ಯ ಅಧಿಕಾರಿಗಳು ಅಷ್ಟೇ. ಯಾಕಂತ ಹೇಳಿದ್ರೆ
ಕಲೆಕ್ಷನ್ ಮಾಡೋ ದೊಡ್ಡದಲ್ಲ, ಅಲ್ಲಿನ ವ್ಯವಸ್ಥೆ ಕೂಡ ಸರಿಯಾಗಿ ಮಾಡ್ಬೇಕು ನೀವು. ಯಾಕಂದ್ರೆ ಇವತ್ತು 50 ರೂಪಾಯಿ ಮಾಡ್ತೀರಾ, 100 ರೂಪಾಯಿ ತಗೊಳ್ಳಿ, ತೊಂದರೆ ಇಲ್ಲ. ಬಟ್ ಅಲ್ಲಿ ವ್ಯವಸ್ಥೆ ಸರಿಯಾಗಿರ್ಬೇಕು. ಅನುದಾನ ಇಲ್ವಾ? ಅನುದಾನ ಫಸ್ಟ್ ಆಫ್ ಆಲ್ ನೀವು ಯಾವ್ದಾವ್ದೋ ಒಂದು ಇಲ್ಲಿಗೆ ಅಂದ್ರೆ ಪ್ರವಾಸಿಗರಿಗೆ ಹೋಗ್ಲಿಕ್ಕೆ ವಾಹನಗಳು ಕೂಡ ನೀಡ್ತೀರಿ. ಅದಕ್ಕಿಂತ ಮೊದಲು ಆ ಪ್ಲೇಸಿಗೆ ಒಂದು ವಾಶ್ರೂಮ್ ಆಗ್ಲಿ, ಪ್ರತಿಯೊಂದು ಡ್ರೆಸ್ಸಿಂಗ್ ರೂಮ್ ಆಗ್ಲಿ, ಫಸ್ಟ್ ಅದಕ್ಕೆ ಒತ್ತು ಕೊಡಿ. ಆ ನಂತರ ಬೇಕಾದ್ರೆ ಗಾಡಿಗಳೆಲ್ಲ ಎಂತ ಬೇಕಾದ್ರೆ ತರಬಹುದು ನೀವು. ಇದಕ್ಕೆಲ್ಲ ಒತ್ತು ಕೊಡದೆ ನೀವು ನಿಮ್ಮ ವಾಹನಗಳನ್ನ ತರೋದು, ಅದನ್ನು ಮಾಡೋದು, ಅದು ಎಲ್ಲಿಗೆ ಅಂತ ತರ್ತೀರಾ? ಎಷ್ಟೋ ಜನ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತವ್ರು ಇದ್ದಾರೆ, ವೆಹಿಕಲ್ಗಳನ್ನ ತಂದಿಟ್ಟವರು. ದಯವಿಟ್ಟು ನಾನು ಹೇಳೋದು ಪ್ರವಾಸಿಗರು ಅಷ್ಟೇ, ಮತ್ತೆ ಆ ಟಿ ಗಾಡಿಗಳು ಮತ್ತೆ ಕೆಲವೊಂದು ವಾಹನಗಳು ಏಕಾಏಕಿ ಆ ರಸ್ತೆಯಲ್ಲಿ ಸಿಂಗಲ್ ರಸ್ತೆ ಇರೋದು, ಒಂದು ಬರ್ತಾರೆ ಆ ರಸ್ತೆಯಲ್ಲಿ ಜಾರಿದ್ರೆ ಕೆಳಗೆ ಪ್ರಪಾತನೇ ಇದೆ, ತೋಟಗಳಿದಾವೆ, ಅಲ್ಲೆಲ್ಲರೂ ಅಂದ್ರೆ ಬಿತ್ತು ಅಂತ ಹೇಳಿದ್ರೆ ಏನಾದ್ರೂ ಅನಾಹುತ ಆಗ್ಬೇಕು, ಆವಾಗ ಗೊತ್ತಾಗುತ್ತೆ, ಎಚ್ಚೆತ್ಕೊಳ್ತಾರೆ. ಬಟ್ ದಯವಿಟ್ಟು ಈ ಹುಚ್ಚುತನ ತೋರಿಸ್ಬೇಡಿ. ನಾನೀಗ ಬರ್ತಾ ಇರೋ ಟೈಮಲ್ಲಿ ಕೂಡ ಒಬ್ಬರು ಟಿ ಅವರು ಕೂಡ ಆ ಮೇಲ್ಭಾಗದಲ್ಲಿ ಅಂದ್ರೆ ಟಿಯ ಮೇಲ್ಭಾಗದಲ್ಲಿ ಕೂಡ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು, ಆ ರಸ್ತೆಯಲ್ಲಿ ಬರ್ತಾ ಇರೋದಕ್ಕೆ ಬೊಬ್ಬೆ ಹೊಡಿಯೋದು, ಎಂತ ಹುಚ್ಚಾಟ ಮೆರೀತಾರೆ ಅಂತ ಹೇಳಿದ್ರೆ ಅದು ಹೇಳಿ ಪ್ರಯೋಜನ ಇಲ್ಲ. ಬಟ್ ಇವತ್ತು ನಾನು ಸೂರ್ಮಣೆ ಫಾಲ್ಸ್ ಕಡೆ ಬಂದಿದ್ದೆ. ಯಾಕಂದ್ರೆ ಕಳೆದ ಒಂದು 2 ವಾರ ಕೂಡ ನೇತ್ರಾವತಿ ಭಾಗ ಮತ್ತೆ ಸಂಸೆ ಭಾಗಕ್ಕೆ ಭೇಟಿ ಕೊಟ್ಟಿದ್ದೆ. ಆನಂತರ ಹೋದ ವಾರದಲ್ಲಿ ಕೂಡ ನಾನು ರಾಣಿಜರಿ ಮತ್ತೆ ದುರ್ಗದಳ್ಳಿ ಕೂಡ ನಾನು ಭೇಟಿ ನೀಡಿದ್ದೇನೆ. ಅಲ್ಲೂ ಕೂಡ ಇದೇ ತರ ಸಂದರ್ಭ ಆಗ್ತಾ ಇತ್ತು. ಬಟ್ ಈ ಕಳಸದಲ್ಲಿ ಅಲ್ಲಿನ ನಾವು ನೋಡಕ್ ಹೋದ್ರೆ ಕಳಸ ಇಷ್ಟೋ ಪರವಾಗಿಲ್ಲ. ಬಟ್ ನಾವು ಪ್ರವಾಸಿಗರು ಒಂದು ಮಾತು ಹೇಳ್ತಾ ಇದ್ದಾರೆ, ದಯವಿಟ್ಟು ಇಲ್ಲಿ ಒಂದು ಸೇಫ್ಟಿ ಹಾಕಿ, ಮುನ್ನೆಚ್ಚರಿಕೆಯಾಗಿ. ಅಧಿಕಾರಿಗಳು ಯಾಕೆ ಬೇಜವಾಬ್ದಾರಿ ತೋರಿಸ್ತಾರೆ ಅಂತ ಗೊತ್ತಿಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ದಯವಿಟ್ಟು ಅರಣ್ಯ ಅಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ಕೊಂಡು ವಾಶ್ರೂಮ್ ಮತ್ತೆ ಇಲ್ಲಿನ ವಾಹನ ಸವಾರರಿಗೆ ಅಂದ್ರೆ ಪ್ರವಾಸಕ್ಕೆ ಬರುವವರಿಗೆ ಆ ರಸ್ತೆಯಲ್ಲಿ ನಿಧಾನವಾಗಿ ಚಲಿಸಿ ಅಂತ ಹೇಳಬೇಕು. ಮತ್ತೆ ಕಸಗಳ ರಾಶಿನೂ ಅಷ್ಟೇ, ಅಲ್ಲಲ್ಲಿ ಕುಡಿದು ಅಲ್ಲಲ್ಲೇ ಬಿಸಾಡೋ ಅಂಥ ವ್ಯವಸ್ಥೆ ಕೂಡ ಇದ್ದಾವೆ ಅಲ್ಲಿ, ಅದಕ್ಕೊಂದು ಕಡಿವಾಣ ಹಾಕಬೇಕು. ಇಲ್ಲಿ ನಾನು ಏನು ಸೇತುವೆ ಬದಿಯಲ್ಲಿ ಕೂಡ ನಾನು ಒಂದು ವರದಿ ಮಾಡಿದ್ದೆ, ಅಂದ್ರೆ ಆ ವಿಡಿಯೋ ಮುಖಾಂತರ ನಾನು ತೋರಿಸ್ತೀನಿ. ಬಟ್ ಅಲ್ಲೂ ಅಷ್ಟೇ 1-2 ಟ್ರ್ಯಾಕ್ಟರ್ ಅಷ್ಟು ಕಸ ತಂದು ಅಲ್ಲೇ ಸೇತುವೆ ಬದಿಯಲ್ಲೇ ಹಾಕಿದ್ದಾರೆ. ಅವರು ಹಾಕಿದವ್ರಿಗೂ ಒಂದು ಸ್ವಲ್ಪ ಕರುಣೆ ಇಲ್ವೇ ಏನೋ ಗೊತ್ತಿಲ್ಲ. ಬಟ್ ಭದ್ರಾ ನದಿಯ ಬದಿಯಲ್ಲೇ ಹಾಕಿದ್ದಾರೆ. ಯಾಕಂದ್ರೆ ನೀರಿನ ಮಟ್ಟ ಏರುತ್ತಿದ್ದಂಗೆ ಆ ಕಸಗಳೆಲ್ಲ ತೊಳ್ಕೊಂಡು ಹೋಗುತ್ತೆ. ಇದೇ ನೀರನ್ನು ಇಡೀ ಕಳಸಾಪೇಟೆಗಳು ಕುಡಿಯುವಂತ ಪರಿಸ್ಥಿತಿ. ಅದನ್ನ ಯಾಕೆ ಅಧಿಕಾರಿಗಳು ನೋಡಿದ್ರು ನೋಡ್ದೇನೆ ಇರ್ತಾರ ಗೊತ್ತಿಲ್ಲ. ಇವತ್ತು ನಮ್ಮ ಜೀಪ್ ಚಾಲಕರು ಕೂಡ ನಮಗೆ ಫೋನ್ ಮಾಡಿ ಹೇಳಿದ್ರು, ಸಾರ್ ಈ ತರ ಕಸಗಳನ್ನು ತಂದು ಹಾಕಿದ್ದಾರೆ ಅಂತೇಳಿ. ದಯವಿಟ್ಟು ಅದನ್ನು ಈ ತುರ್ತು ಸಂದರ್ಭದಲ್ಲಿ ಅದನ್ನು ತೆಗೆಯುವಂತ ವ್ಯವಸ್ಥೆ ಮಾಡಲಿ. ಅಧಿಕಾರಿಗಳಿಗೆ ಇನ್ನೊಂದು ಮಾತು, ನಂದು ಕಿವಿ ಮಾತು, ದಯವಿಟ್ಟು ಇಂಥ ಪ್ರವಾಸಿ ತಾಣಗಳನ್ನು ಸ್ವಚ್ಛತೆಗೊಳಿಸಿ ಮತ್ತೆ ರಸ್ತೆಗಳನ್ನು ಸರಿಪಡಿಸಿ. ಮತ್ತೆ ನೀವು ಎಷ್ಟೇ ಟಿಕೆಟ್ಗಳನ್ನು ಇಟ್ರು ಬೇಜಾರಿಲ್ಲ, ಬಟ್ ಅದಕ್ಕೆ ತಕ್ಕಂತಾನೆ ಪ್ರವಾಸಿಗರು ನೋಡಕ್ ಬಂದವರು ಕೊಟ್ಟೇ ಕೊಡ್ತಾರೆ. ಆದ್ರೆ ಎಷ್ಟು ಅಲ್ಲಿ ವ್ಯವಸ್ಥೆ ಸರಿ ಇದೆ ಆವಾಗ ಅವ್ರಿಗೆ 100 ರೂಪಾಯಿ ಅಲ್ಲ, 50 ರೂಪಾಯಿನಲ್ಲ 200 ರೂಪಾಯಿನೂ ಕೊಟ್ಟು ಹೋಗ್ತಾರೆ. ಅಲ್ಲಿ ಯಾವನು ಸರಿ ವ್ಯವಸ್ಥೆನೇ ಇಲ್ಲದಿದ್ದಾಗ ಅಲ್ಲಿ ಯಾವ ತರ ಅಲ್ಲಿ ಇದು ಮಾಡ್ತಾರೆ ನೀವು ನೋಡಿ. ಈಗ ನಾನು ಹೋಗಿ ಬಂದವನು, ಒಂದು ಟ್ರಾಫಿಕ್ ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿ ಇದೆ, ಬಟ್ ಅಲ್ಲಿ ಬರೋದು ಜೀವನೇ ಕೈಯಲ್ಲಿ ಇಟ್ಕೊಂಡು ಬರ್ಬೇಕು. ಯಾಕಂದ್ರೆ ಆ ರಸ್ತೆ ಆ ತರ ಇದೆ, ಕೆಸರಾಗಿ ರಸ್ತೆಯನ್ನು ಸರಿಪಡಿಸಿದ್ದಾರೆ. ಆ ರಸ್ತೆಗೆ ಚರಂಡಿ ಕೂಡ ಇಲ್ಲ. ನೀರೆಲ್ಲ ಎಲ್ಲಿ ಹೋಗ್ಬೇಕು? ಆ ರಸ್ತೆಯಲ್ಲಿ ನಿಲ್ಬೇಕು. ಯಾಕಂದ್ರೆ ಅಲ್ಲಿ ಇನ್ನಷ್ಟು ಒಂದನೇ ಆಗೋದು ಬಿಟ್ಕೊಂಡ್ರೆ ಬೇರೆ ಏನೂ ಆಗಲ್ಲ. ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು ಗಮನಹರಿಸಿ ಒಂದ್ಸಲ ಭೇಟಿ ಕೊಟ್ಟು ತುರ್ತು ಸಂದರ್ಭದಲ್ಲಿ ಅದನ್ನು ಸರಿಪಡಿಸ್ಬೇಕು. ಮತ್ತೆ ಅಲ್ಲಿಗೊಂದು ಒಬ್ರು ಗೈಡ್ಗಳನ್ನು ನೇಮಕ ಮಾಡಬೇಕು. ಯಾಕಂದ್ರೆ ಅವರು ಅಲ್ಲಿ ಫಾಲ್ಸ್ಗಳಲ್ಲೇ ಇರಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರು ಯಾರು ಕೂಡ ಇಲ್ಲ, ಅಲ್ಲಿ ಎಲ್ಲ ಹೊರಗಡೆ ಬಂದವರೇ ಇರೋದು. ಆ ಸಂದರ್ಭದಲ್ಲಿ ದಯವಿಟ್ಟು ಅಧಿಕಾರಿಗಳು ಇದಕ್ಕೆ ಕಡೆ ಗಮನ ಕೊಡಿ. ಕ್ಯಾಮರಾಮ್ಯಾನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ಯಾವ ಸರ್ ನಿಮ್ದು? ಬೆಂಗಳೂರು. ಈಗ ಫಾಲ್ಸ್ ಅಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಸರ್? ಅಂದ್ರೆ ಲೇಡೀಸ್ ಅವರಿಗೆ ಆಗ್ಲಿ ಬಂದವರಿಗೆಲ್ಲ ಯಾವ ತರ ವ್ಯವಸ್ಥೆ ಇದೆ ಸರ್? ಹೌದೌದು, ಚೆನ್ನಾಗಿದೆ ಅಲ್ಲ. ಈಗ ವಾಶ್ರೂಮಿಗೆಲ್ಲರೂ ಹೋಗ್ಬೇಕಂತ ಸಮಸ್ಯೆ ಎಲ್ಲೂ ಇಲ್ಲ. ಬಟ್ ಇಲ್ಲಿ ಟಿಕೆಟ್ ಎಷ್ಟು ಸರ್? ಇಲ್ಲಿ 50 ರೂಪೀಸ್. ಈಗ ನಿಮ್ಗೆ ಈ ಫಾಲ್ಸಿಗೆಲ್ಲ ಬಂದಿದ್ರಲ್ಲ, ಅದು ಹೇಗೆ ಅನ್ಸ? ಅಂದ್ರೆ ನಿಮಗೆ ಲೇಡೀಸಿಗೆ ಬೇಕಂತ ವ್ಯವಸ್ಥೆ ಎಲ್ಲರೂ ಮಾಡಿದಾರ? ಅಂದ್ರೆ ಕೆಲವರೊಬ್ರು ಬರ್ತಾರಲ್ಲ, ಅವರಿಗೆಲ್ಲ ಡ್ರೆಸ್ಸಿಂಗ್ ಚೇಂಜ್ ಮಾಡ್ಲಿಕ್ಕೆ ರೂಮ್ ಎಲ್ಲ ಇದೆ, ಬಟ್ ವಾಶ್ರೂಮ್ ಎಲ್ಲ ಇಲ್ವಾ? ಅಷ್ಟೇ.
ಫಾಲ್ಸ್ ಇರ್ಬೋದು, ನಾವು ನೋಡಿಲ್ಲ, ಇರ್ಬೋದೇನೋ. ನಾವು ಸುಮ್ಮನೆ ಬಂದಿದ್ದು ಹಂಗೆ ಇಳಿದ್ಬಿಟ್ವಿ ಅಷ್ಟೇ. ಚೆನ್ನಾಗಿದೆಯಾ ಫಾಲ್ಸ್ ಎಲ್ಲ? ಫಾಲ್ಸ್ ಚೆನ್ನಾಗಿ. ರಸ್ತೆ ರಸ್ತೆಗಳು ಮಳೆ ಹೊಡೆದ್ಬಿಟ್ಟಿದ್ರೆ ಅದು ಬೇಜಾರು. ಕಮ್ಮಿ ಮಳೆ ಇನ್ನು ಬೇರೆ ಯಾವ ಕಡೆ ಹೋಗೋ ಅಂದಾಜಿದೆ ನೆಕ್ಸ್ಟ್? ಹೌದು, ಶೃಂಗೇರಿ ಅವ್ನು ಹೋಗ್ಬೇಕು. ಶೃಂಗೇರಿ ಈ ಕಡೆ ಕಳಸ ಸುತ್ತಮುತ್ತ ಎಲ್ಲ ಆಯ್ತಾ? ಕುದುರೆಮುಖ ಪೀಕ್ ಆ ಕಡೆ ಎಲ್ಲ ಹೋಗಿದ್ರ? ಬೇರೆ ಟ್ರೆಕ್ಕಿಂಗ್ ಹೋಗಿದೆ. ಬಂದಜ್ಜಿ ಹೋಗಿದ್ವಿ. ಬಂಡಂಜಿ ಹೋಗಿದ್ರ? ರಾಣಿ ಜರಿ. ಥ್ಯಾಂಕ್ ಯು. ಆಫ್ ಆಯ್ತು. ಸರ್ ಯಾವ ಊರಿಂದ? ಸರ್ ನಾವು ಯಲಹಂಕ ಬೆಂಗಳೂರಿಂದ. ಹೌದಾ? ಫಾಲ್ಸ್ ನೋಡಕ್ ಬಂದಿರಾ? ನಮ್ದು ದಾವಣಗೆರೆ. ಎಲ್ಲ ದಾವಣಗೆರೆನೇನಾ? ತುಂಬಾ ಖುಷಿಯಿಂದ ಹೋಗ್ತಾ ಇರುವಂತ ದಾವಣಗೆರೆ ಮೂಲದ ಪ್ರವಾಸಿಗರು. ನೋಡುವ ಇನ್ನು ಇದು ಸೂರ್ಮನೆ ವಾಟರ್ ಫಾಲ್ಸ್ ಅಂತ ತುಂಬಾ ಚೆನ್ನಾಗಿದೆ. ಎಲ್ಲಾರು ಬರ್ಬೇಕು. ಚಿಕ್ಕವ್ರು ನೋಡಿ, ಚಿಕ್ಕವರು ಬಂದಿದ್ದಾರೆ, ಮಗು ಎಲ್ಲ ಬಂದಿದೆ. ಮತ್ತೆ ಇನ್ನೊಂದು ವ್ಯವಸ್ಥೆ ಅಂದ್ರೆ ಲೇಡೀಸ್ಗೆ ಮತ್ತೆ ಜೆಂಟ್ಸ್ಗೆ ಸೆಪರೇಟ್ ರೂಮ್ ಸಪ್ರೇಟ್ ಮಾಡಬೇಕು ನಮ್ಮ ಇದದು. ಅದಕ್ಕೆ ಅದೊಂದು ಹೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ಲೇಡೀಸ್ಗೆ ಇಲ್ಲ, ವಾಶ್ರೂಮ್ ಇಲ್ಲ, ಏನಿಲ್ಲ, ಎಲ್ಲರಿಗೂ ಒಂದೇ ಅಂತ ಇದೆ. ಎಲ್ಲರಿಗೂ ಒಂದೇ ಅಂದಿದೆ. ಏನಂದ್ರೆ ಎಲ್ಲ ನೀರಲ್ಲಿ ಹಾಕೊಂಡು ಹಂಗೆ ಹೋಗ್ತಾ ಇದ್ದಾರೆ. ಪಾಪ ಡ್ರೆಸ್ ಚೇಂಜು ಮಾಡ್ತಿಲ್ಲ, ಪಾಪ ಹಂಗೆ ಹೋಗ್ತಾ ಇದಾರೆ. ಸೊ ಅದೊಂದು ಮನವಿ ಮಾಡ್ತಾ ಇದೀವಿ. ಒಂದು ಡ್ರೆಸ್ಸಿಂಗ್ ರೂಮ್ ಅಂತ ಮಾಡ್ಬಿಟ್ರೆ ಲೇಡೀಸ್ ಬಂದು ಜೆಂಟ್ಸ್ ಬಂದು ಅಂತ ಒಂದು ಉಪಕಾರ ಆಗುತ್ತೆ ಎಲ್ಲರಿಗೂ. ಎಲ್ಲ ಟೂರಿಸ್ಟ್ಗೂ ಒಂದು ಉಪಕಾರ ಆಗುತ್ತೆ. ಯಾವ ಊರು ಸರ್ ನಿಮ್ದು? ರಾಮನಗರ. ಹೇಗಿದೆ ಸರ್ ಫಾಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಫಸ್ಟ್ ಟೈಮ್ ಬಂದಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ. ಇದೆಲ್ಲ ಈಗ ಲೇಡೀಸ್ ಎಲ್ಲ ಬಂದಾಗ ವಾಶ್ರೂಮ್ ಎಲ್ಲ ಇದೆಯಾ ಸರ್ ಇಲ್ಲಿ? ವಾಶ್ರೂಮ್ ಬಗ್ಗೆ ಗೊತ್ತಿಲ್ಲ, ಡ್ರೆಸ್ಸಿಂಗ್ ರೂಮ್ ಇದೆ. ಡ್ರೆಸ್ಸಿಂಗ್ ರೂಮ್ ಒಂದಿದೆ. ಡ್ರೆಸ್ಸಿಂಗ್ ನಿಮ್ಮ ಹೆಸರು? ನಿತಿನ್ ಕುಮಾರ್. ಮೇಡಮ್ ಯಾವ ಊರಿಂದ ಬಂದಿದ್ದು? ಬೆಂಗಳೂರು. ಹೇಗಿದೆ ಈ ಫಾಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲೆಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಮೇಡಮ್. ಎಷ್ಟು ತಗೊಳ್ತಾರೆ ಟಿಕೆಟ್? ಟಿಕೆಟ್ ಎಷ್ಟು? ಅಲ್ಲಲ್ಲ ನೀವು
ನೋಡಿ ವೀಕ್ಷಕರೇ, ಇದು ಸೂರ್ಮನೆ ಫಾಲ್ಸ್ ಹತ್ರ ಬಿದ್ದಿರುವಂತಹ ಅವರ ಒಂದು ಒಳ ಉಡುಪುಗಳ ಬಟ್ಟೆಗಳೇನಿದ್ದಾವೆ ಅದು. ಮತ್ತೆ ಇಲ್ಲಿ ಡ್ರಿಂಕ್ಸ್ ಮಾಡಿಕೊಂಡು ಗ್ಲಾಸ್ಗಳನ್ನೆಲ್ಲ ಬಿಸಾಡಿದ್ದಾರೆ, ಅದನ್ನು ನಿಮಗೆ ನೋಡ್ಬೋದು. ನೋಡಿ ಇಲ್ಲೆಲ್ಲ ತಂದು, ಅಂದ್ರೆ ಸರಿಯಾದ ಒಂದು ಜೆಂಟ್ಸ್ ಲೇಡೀಸಿಗೆ ಅಂತ ಒಂದು ವ್ಯವಸ್ಥೆ ಕೂಡ ಇಲ್ಲ. ಇದು ಡ್ರಿಂಕ್ಸ್ ಬಾಟ್ಲ್ ಕೂಡ ಇದ್ದಾವೆ ನೋಡಿ, ಇಲ್ಲೆಲ್ಲ ಬಾಟ್ಲ್ಗಳನ್ನು ಹಾಕಿದ್ದಾರೆ, ಬಿಯರ್ ಬಾಟ್ಲುಗಳೆಲ್ಲ ಅಲ್ಲೂ ಕೂಡ ಇದ್ದಾವೆ ನೋಡಿ. ಪ್ರತಿಯೊಂದು ಪ್ಲಾಸ್ಟಿಕ್ ಚೀಲದಲ್ಲೆಲ್ಲ ಇದ್ದಾವೆ. ಏನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ, ಎಲ್ಲ ಡ್ರಿಂಕ್ಸ್ ಇಲ್ಲಿ ಬಂದು ಮಾಡಿಕೊಂಡು ಅಸಭ್ಯವಾಗಿ ನಡೆಸಿಕೊಳ್ಳುತ್ತಾರೆ ಅಂತ ಒಂದು ಪ್ರವಾಸಿಗರ ಒಂದು ಆರೋಪ ಕೂಡ ಇದ್ದಾವೆ. ಫ್ಯಾಮಿಲಿ ಜೊತೆ ಎಲ್ಲ ಫಾಲ್ಸ್ ಕಡೆ ಬಂದಿರ್ತಾರೆ ನೋಡಿ, ಆ ಮರದ ಸಂಜೆಲ್ಲೆಲ್ಲ ಹಾಕಿಟ್ಟಿದ್ದಾರೆ. ಹೀಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಅಲ್ಲೂ ಕೂಡ ಇದ್ದಾವೆ, ಬಾಟಲ್ಗಳು, ಗ್ಲಾಸ್ಗಳು ಎಲ್ಲ ಇದ್ದಾವೆ. ಅದೇ ರೀತಿ ಇಲ್ಲಿ ಮರದ ಬುಡದಲ್ಲಿ ಹಾಕಿಟ್ಟಿದ್ದಾರೆ ನೋಡಿ, ಅಲ್ಲೆಲ್ಲ ಮೇಲ್ಭಾಗದಲ್ಲೂ ಕೂಡ ಇದ್ದಾವೆ. ಎಲ್ಲ ಸ್ಮೋಕ್ ಮಾಡೋದು ಪ್ರತಿಯೊಂದೂ ಅಷ್ಟೇ, ಇಲ್ಲೆಲ್ಲ ಬಿಸಾಡಿಟ್ಟಿದ್ದಾರೆ. ಏನು ಫಾಲ್ಸಲ್ಲಿ 50 ರೂಪಾಯಿ ತಗೊಳ್ತಾರೆ, ಬಟ್ ಇಲ್ಲಿ ಯಾವುದೇ ರೀತಿಯಲ್ಲಿ ಸ್ವಚ್ಛತೆ ಮಾಡಲ್ಲ ಅಂತ ಅವರ ಬಟ್ಟೆಗಳನ್ನೆಲ್ಲ ಕೂಡ ಅಲ್ಲೆಲ್ಲೇ ಬಿಸಾಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲೆಲ್ಲ ಬಾಟ್ಲಿ ಬಿಸಾಡಿದ್ದಾರೆ. ಇಲ್ಲೆಲ್ಲ ಸಂದಿಗೆ ಹೋಗಿ ಎಲ್ಲೆಲ್ಲೆಲ್ಲಿ ಬಿಸಾಡೋದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಇಲ್ಲೆಲ್ಲ ಇದಾವೆ, ಕ್ಯಾಂಟೀನ್ ಕೂಡ ಇದಾವೆ. ತೊಟ್ಟಿ ಇದೆ, ಆದರೆ ಕಸ ಬೀಳೋದು ಮಾತ್ರ ಕೆಳಗಡೆ. ಇಲ್ಲಿ ಯಾರು ಕೂಡ ಗೈಡ್ಗಳಿಲ್ಲ. ನಾನು ನಿಮಗೇನು ತೋರಿಸ್ತಾ ಇದ್ದೀನಿ, ಒಂದು ಅದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಬಟ್ಟೆ ಚೇಂಜ್ ಮಾಡಲಿಕ್ಕೆ ಅಂತ, ಅದು ಒಂದರಲ್ಲೇ ಮಾಡಬೇಕಂತ ಹೇಳಿದರೆ ಎಷ್ಟೋ ಕಷ್ಟ ಆಗುತ್ತೆ. ಯಾಕಂದರೆ ಅದರಲ್ಲಿ 2 ಮಾಡಿದರೆ ಇನ್ನೂ ಒಳ್ಳೇದಾಗ್ತಿತ್ತು. ಅಂದರೆ ವಾಶ್ರೂಮು ವಿದ್ದು ಮತ್ತು ಜೆಂಟ್ಸ್ ಮೆನ್, ಅಂದರೆ ಒಂದು ಈ ಫಾಲ್ಸಲ್ಲಿ ವಾಶ್ರೂಮ್ ಕೂಡ ಇಲ್ಲ. ಬಟ್ಟೆ ಚೇಂಜ್ ಮಾಡಲಿಕ್ಕೆ ಒಂದು ರೂಮ್ ಇದೆ ಅಷ್ಟೇ, ಬಿಟ್ಟರೆ ಎಲ್ಲರೂ ಹೇಳೋದು ಅದೇ, ವಾಶ್ರೂಮ್ ಇಲ್ಲ. ಏನಾದರೂ ಸಂದರ್ಭದಲ್ಲಿ ಲೇಡೀಸ್ಗಳಿಗೆ ಏನಾದರೂ ಪ್ರಾಬ್ಲಮ್ ಆದ್ರೂ ಯಾವುದೇ ಥರದ ಒಂದು ವಾಶ್ರೂಮ್ ಕೂಡ ಇಲ್ಲ. ಮತ್ತು ಮೆನ್ ಲೇಡೀಸಿಗಾಗಲಿ ಒಂದು ಸಪ್ರೇಟ್ ಇದ್ದರೆ ಡ್ರೆಸ್ಸಿಂಗ್ ರೂಮ್ ಅಂತೇಳಿ ಏನೂ ಇಲ್ಲ. 50 ರೂಪಾಯಿ ಟಿಕೆಟ್ ತಗೊಳ್ತಾರೆ, ಬಟ್ ಇಲ್ಲಿ ಏನು ಅಂಥದ್ದು ಸ್ಪೆಷಲಿಟಿ ಇಲ್ಲ ಅಂತ ಹೇಳಿದ್ದಾರೆ. ಲೇಡೀಸ್ ಅವರ ಒಂದು ಬ್ಯಾಡ್ಗು ಪ್ರತಿಯೊಬ್ಬರು ಅಷ್ಟು ಇಲ್ಲೇ ತಂದು ಬಿಸಾಡ್ತಾರೆ ಒಳ್ಳೆ ಬದಿಯಲ್ಲಿ.
ಸರಿ, ಅಲ್ಲಿ ಯಾರೋ ಒಬ್ರು ನಿಂತಿದ್ದಾರೆ, ಅದ್ರ ಬುಡದಲ್ಲೂ ಕೂಡ ಇದ್ದಾರೆ. ಯಾವೂರಿಂದ ಬಂದಿದ್ದು? ಯಾವೂರಿಂದ? ಸರ್ ಬೆಂಗಳೂರಿಂದ. ಹೇಗನ್ಸಿ ಫಾಲ್ಸ್ ಬಗ್ಗೆ? ಸೂಪರ್ ಆಗಿದೆ ಸರ್, ಐಸ್ ಇದ್ದಂಗಿದೆ. ನೀರು ಬರ್ಲೇಬೇಕು ಸರ್. ಒಳ್ಳೆ ಆರೋಗ್ಯಕರ ಮಳೆ ಇದು, ನಮ್ಮ ಬೆಂಗಳೂರು ಮಳೆ ತರ ಅಲ್ಲ. ಅದಕ್ಕೆ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತದೆ ಸರ್. ಎಂಜಾಯ್. ಟಿವಿ ಪಬ್ಲಿಕ್ ನ್ಯೂಸ್ ಫಸ್ಟ್. ಸರ್ ಯಾವೂರಿಂದ ಬಂದಿದ್ದು? ಚನ್ನಪಟ್ಟಣ. ಎಷ್ಟು ಖುಷಿ ಆಗ್ತಾ ಇದೆ ಸರ್? ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಬಂದಿದ್ದಾ? ಇಲ್ಲ ಸರ್, ತುಂಬಾ ಟೈಮ್ ಬಂದಿದೆ. ಅದೇ ಇಲ್ಲೀಗ ಲೇಡೀಸಿಗೆ ಮತ್ತೆ ಜೆಂಟ್ಸಿಗೆ ಅನ್ನಂತ ಏನಾದ್ರು ವ್ಯವಸ್ಥೆ ಉಂಟಾ ಸರ್? ಈಗ ವಾಶ್ರೂಮ್ ಆಗ್ಲಿ? ವಾಶ್ರೂಮ್ ಹೋಗೋದ್ರೆಲ್ಲ ವ್ಯವಸ್ಥೆ ಏನಿಲ್ಲ. ಅವ್ರಿಗೆ ಮಾಮೂಲಿ ಸಪ್ರೇಟ್ ಬೂತ್ ಒಂದು ಕೊಟ್ಟಿದ್ದಾರೆ, ಡ್ರೆಸ್ ಚೇಂಜ್ ಮಾಡ್ತಾರೆ. ಅದು ಕೆಲವು ಮಾಡ್ತಾರೆ, ಕೆಲವು ಮಾಡಲ್ಲ. ನಿಮ್ಮ ಹೆಸರು? ಇಲ್ಲೇ ಫಾಲ್ಸ್ ಎಲ್ಲ ಬಂದಿರೋದು. ಎಲ್ಲ ವೆಹಿಕಲ್ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ, ಇಲ್ಲ ಮುಂದೆ ಹೋಗೋಣ, ರೂಮ್ ಹೋಗೋಣ ಅಂತ ಹೊಂಟೋಗ್ತಾರೆ. ನಿಯರ್ ಬೈ ಇರ್ತಾರಲ್ಲ ಹೊಂಟೋಗ್ತಾರೆ. ತುಂಬಾ ಜನನೇ ಬರ್ತಾ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಜನ. ನೋಡಿ, ಈ ಫಾಲ್ಸಿಗೆ ಇಳ್ಕೊಂಡು ಬರ್ಲಿಕ್ಕೂ ಸರಿಯಾದ ಒಂದು ದಾರಿ ಕೂಡ ಇಲ್ಲ. ಸರ್ ಯಾವ ಊರು ಸರ್ ನಿಮ್ದು? ಬೆಂಗಳೂರು. ಫಾಲ್ಸ್ ನೋಡಕ್ಕೆ ಫಸ್ಟ್ ಟೈಮ್ ಬರೋದಾ? ಹೌದು ಸರ್, ಫಸ್ಟ್ ಟೈಮ್. ಹೇಗೆ ಅನಿಸುತ್ತೆ ಈಗ? ಈಗ ನೋಡ್ಬಿಟ್ಟು ಹೇಳ್ತೀನಿ ಸರ್, ಹಾಗೆ ಯಾರು ಹಿಡಿಯಲ್ವಂತೆ, ನೀನು ಒಬ್ಬನೇ ಹಿಡಿಯೋದು. ನೋಡಿ, ರಸ್ತೆ ಸರಿ ಇಲ್ಲದಿದ್ದಾಗ ಎಷ್ಟೊಂದು ಇದು. ಯಾವ್ರು ಸರ್ ನಿಮ್ಮದು? ಬೆಳಗಾವಿ. ಬೆಳಗಾವಿ. ಫ್ರಮ್ ಬೆಂಗಳೂರು. ಬೆಂಗಳೂರು. ಓಕೆ. ಎಲ್ಲ ಬೆಂಗಳೂರಾ? मीडिया ये रोड बहुत अच्छा है ना, रोड कलसा ನೋಡಿ, ರಸ್ತೆ ಸರಿ ಇಲ್ಲ ಅಂತ ಹೇಳಿ
ಜಾರ್ತದೆ ಅಂತೇಳಿ ಪಾಪ 2 ಕಿಲೋಮೀಟ್ರ್ ನಡ್ಕೊಂಡು ಬರ್ತಾ ಇದ್ದಾರಂತೆ ನೋಡಿ. ನೋಡಿ ಈ ರಸ್ತೆಯಲ್ಲಿ ಯಾವ ಥರ ಬರ್ತಾರೆ ನೋಡಿ. ಈ ರಸ್ತೆಯಲ್ಲಿ ಕೂಡ ಬೈಕ್ ಸವಾರರು ಬರ್ತಾ ಇದ್ದಾರೆ. ಕೆಳಗಡೆ ಹೋದರೆ ತೋಟಕ್ಕೆ ಹೋಗುತ್ತೆ, ಇಲ್ಲೊಂದು ಜಲ್ಲಿ ವ್ಯವಸ್ಥೆ ಹಾಕೋದು ಇಲ್ಲ. ನೋಡಿ ಕೂಡಲೇ ಫೋನ್ ಮಾಡಿ. ಜಾಗದಲ್ಲಿ ಅಲ್ಲ ಹುಚ್ಚಾಟ ಇದು ಮಾಡ್ತಾ ಇದ್ದಾರೆ, ಅಂದರೆ ಗಾಡಿ ಮೇಲೆ ಹತ್ತೋದು ಅದೆಲ್ಲ ಮಾಡ್ತಾ ಇದ್ದಾರೆ ಅದರಲ್ಲಿ TTಯಲ್ಲಿ. ಹಾಂ, ಗಾಡಿ ಮೇಲೆ ಎಲ್ಲ ಹತ್ಕೊಂಡು ಬರೋದು, ಬೊಬ್ಬೆ ಹೊಡಿಯೋದು, ಆ ಕೆಸರಲ್ಲಿ ಸಿಂಗಲ್ ರೋಡಲ್ಲಿ ಎಂಥ ಒಂದು ಟ್ರಾಫಿಕ್ ಆಗದೆ ಇರುತ್ತೆ ಅಲ್ಲಿ. ಹಾಕಿದ್ದೀನಿ, ಅದನ್ನು ಹಾಕಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.